Hello dear students, welcome to our channel. ಇವತ್ತು ಡೇ ಎಷ್ಟೇ 15. ಇವತ್ತು ಮಾತಾಡ್ತಿರೋಂಥ ಟಾಪಿಕ್ ಏನಪ್ಪ ಅಂತಂದರೆ ಮೀಡಿಯನ್ ಬಗ್ಗೆ ಮಾತಾಡ್ತಿದ್ದೀನಿ. ಈ ಮೀಡಿಯನ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಇದರಲ್ಲಿ ಈ ಚಾಪ್ಟ್ರಲ್ಲಿ ಬರುವಂತಹ ಫಾರ್ಮುಲಾಸನ್ನು ಕರೆಕ್ಟಾಗಿ ಫಸ್ಟ್ ಏನು ಮಾಡಿಬಿಡೋಣ, ಒಂದ್ಸಲ ರಿಕಾಲ್ ಮಾಡೋಣ. ಓಕೆನಾ? ಇಲ್ಲಿ ನೋಡಿ, ಫಸ್ಟ್ ಇಲ್ಲಿ ಬರೋದು ಫಾರ್ಮುಲಾ ಏನ್ರಿ? ಮೀನ್ ಅಂತ ಬರುತ್ತೆ. ಮೀನಲ್ಲಿ ಏನು ಬರ್ತೈತ್ರಿ? ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಐ ಬರುತ್ತೆ. ಅವಾಗಲೇ ನಿನ್ನೆ ಎಸ್ಟರ್ಡೇ ಕ್ಲಾಸಲ್ಲಿ ಹೇಳಿದ್ದೀವಿ. ಇದನ್ನ ಏನು ಮಾಡ್ತಾರಪ್ಪ ಅಂತಂದರೆ ಡೈರೆಕ್ಟ್ ಮಾಡಲ್ ಕ್ವಶನ್ ಪೇಪರ್ ಒಳಗಡೆ MCQ ಅಲ್ಲಿ ಕೇಳಿದ್ದಾನೆ. ಫಾರ್ಮುಲಾ ಆಫ್ ಮೀನ್ ಅಂತ ಕೇಳಿದ. ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಡಿವೈಡ್ ಬೈ ಸಮೇಷನ್ ಆಫ್ ಎಫ್ ಐ ಅಂತ. ಓಕೆನಾ? ನೆಕ್ಸ್ಟ್ ಏನಪ್ಪ ಅಂತಂದರೆ ಮೋಡ್ ಫಾರ್ಮುಲಾ ಏನಂತ ಮೋಡದು ಫಾರ್ಮುಲಾ ಏನಂತ ನೋಡೋಣ. ಮೋಡ್ L plus F1 minus F0 divided by 2F1 minus F0 minus F2 into H. ಓಕೆನಾ? ನೆಕ್ಸ್ಟ್ ನೋಡ್ರಿ, H ಇದು ನೀಟ್ H ಇದು H. ನೆಕ್ಸ್ಟ್ ಏನು ಮಾಡೋವಪ್ಪ ಅಂತಂದರೆ ಮೀಡಿಯನ್ದು ಫಾರ್ಮುಲಾ ನೋಡೋಣ. ಇವೆರಡು ಸ್ವಲ್ಪ ನೆನಪಿಟ್ಕೋಬೇಕ್ರಿ, ಮೋಡ ಮತ್ತು ಮೀಡಿಯನ್. ಮೀಡಿಯನ್ ಈಸ್ ಈಕ್ವಲ್ಸ್ ಟು ಸೇಮ್ ರೀ L ಪ್ಲಸ್ n divided by 2 minus CF divided by F into H. It is a lower class limit. ಇದಕ್ಕೆ ಏನು ಹೇಳ್ತೀವಿ ನಾವು? ಇಟ್ ಇಸ್ ಅ ಲೋವರ್ ಕ್ಲಾಸ್ ಲಿಮಿಟ್. ನೆಕ್ಸ್ಟ್ n/2 ಅಂದರೆ ನಂಬರ್ ಆಫ್ ವ್ಯಾಲ್ಯೂಸ್ ಇರ್ತೈತ್ರಿ ಅಲ್ಲಿ. ಸಮ್ ಫ್ರೀಕ್ವೆನ್ಸಿದು ಸಮ್ ಮಾಡ್ತಿರಲ್ಲ ಅದು. n ಅಂತಂದರೆ CF means cumulative frequency divided by F frequency into H means class size. ಓಕೆನಾ? ಇದು ಏನಪ್ಪ ಅಂತಂದರೆ ಈ ಫಾರ್ಮುಲಾಸ್ ಕರೆಕ್ಟಾಗಿ ನೆನಪಿಟ್ಕೋಬೇಕ್ರಿ. ಫಾರ್ಮುಲಾಸ್ ಇಂಪಾರ್ಟೆಂಟ್, ನನಗೆ ಗೊತ್ತಿರಬೇಕು. ಹೌದು ಅಂದರೆ ಕ್ವಶನ್ ಯಾವ್ದ್ರ ಮೇಲೆ ಕೇಳ್ತಿದ್ದಾನೆ ಅಂದರೆ ಮೀನ್ ಫೈಂಡ್ ಔಟ್ ಮಾಡೋಕ್ಕೆ ಕೇಳ್ತಿದ್ದಾನೋ, ಅಥವಾ ಮೋಡ್ ಫೈಂಡ್ ಔಟ್ ಮಾಡೋಕ್ಕೆ ಕೇಳ್ತಿದ್ದಾನೋ, ಅಥವಾ ನೆಕ್ಸ್ಟ್ ಏನು ರೀ ಮೀಡಿಯನ್ ಫೈಂಡ್ ಔಟ್ ಮಾಡೋಕ್ಕೆ ಕೇಳ್ತಿದ್ದಾನೋ. ಫಾರ್ಮುಲಾ ನೆನಪಿರ್ಬೇಕ್ರಿ. ಇದು ಎಲ್ಲರೂ ಬರೀತಾರೆ. ಮೀನ್ ಫಾರ್ಮುಲಾ ಏನು ಮಾಡ್ತಾರೆ? ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಐ ಅಂತ ಎಲ್ಲರೂ ಬರೀತಾರೆ. ಓಕೆನಾ? ಆದರೆ ಇವು ಎರಡು ಬಂದಾಗ ಏನಾಗ್ತೈತಪ್ಪ ಅಂದರೆ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಆಯಿತಾ? ಇಲ್ಲಿ ಏನು ಮಾಡಬಾರ್ದು, ಕನ್ಫ್ಯೂಷನ್ ಆಗ್ಬಾರ್ದ್ರಿ. ನೆನಪಿಟ್ಕೋಬೇಕು ಒಂದ್ಸಲ. ನೋಡಿ ಒಂದ್ಸಲ ರಿಕಾಲ್ ಮಾಡಿ ಮೈಂಡಲ್ಲಿ. L plus F1 minus F0 divided by 2F1 minus F0 minus F2 whole bracket into H. ಇಲ್ಲಿ ಏನು ಬರ್ತದೆ? ಎಲ್ಲ ಬರುತ್ತೆ ಪ್ಲಸ್ n/2 minus CF divided by F into H ಬರುತ್ತೆ. ಓಕೆನಾ? ಇವಾಗ ಏನು ಮಾಡೋವಪ್ಪ ಅಂತಂದರೆ ಎಕ್ಸಾಮಲ್ಲಿ ಮೀಡಿಯನ್ ಮೇಲೆ ಯಾವ ಥರ ಕ್ವಶನ್ಸ್ನ ಕೇಳ್ತಾನೆ ಅಂತೇಳಿ ಸಾಲ್ವ್ ಮಾಡೋದು. ಓಕೆನಾ? ಇಲ್ಲಿ ನೋಡಿ ಏನು ಕ್ವಶನ್ ಕೇಳ್ತಿದ್ದಾನಪ್ಪ ಅಂತಂದರೆ ಕ್ಯಾಲ್ಕುಲೇಟ್ ದ ಮೀಡಿಯನ್ ಫಾರ್ ದ ಫಾಲೋಯಿಂಗ್ ಗ್ರೂಪ್ಡ್ ಡಾಟಾ ಅಂತ ಕೇಳ್ತಿದ್ದಾನೆ. ಓಕೆನಾ? ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾನೆ ಮತ್ತು ಫ್ರೀಕ್ವೆನ್ಸಿ ಕೊಟ್ಟಿದ್ದಾನೆ. ಏನಾದರೂ ಮೀಡಿಯನ್ ಫೈಂಡ್ ಔಟ್ ಮಾಡಂತ ಹೇಳಿದಾನಪ್ಪ ಅಂತಂದರೆ ಇಲ್ಲಿ ಏನು ಮಾಡಬೇಕು? CF ಫೈಂಡ್ ಔಟ್ ಮಾಡಬೇಕು. CF ಮೀನ್ಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ. ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ ಬನ್ನಿ. CF ನೋಡಿ, ಫಸ್ಟ್ 2ನ ಆಸ್ ಇಟ್ ಈಸ್ ಇಡಬೇಕ್ರಿ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಈ ನಂಬರ್ನ ಇದ್ರ ಜೊತೆಗೆ ಆ್ಯಡ್ ಮಾಡಿ ಎಷ್ಟು ಬರುತ್ತೆ ರೀ? 2 + 4 ಎಷ್ಟಾಗ್ತೈತಿ? 6 ಆಗುತ್ತೆ ರೀ. 6 ಆಗುತ್ತೆ. ನೆಕ್ಸ್ಟ್ ಕರೆಕ್ಟಾಗಿ ನೋಡಿರಿ, ಅಂದರೆ 2 + 4 6. ನೆಕ್ಸ್ಟ್ 6 + 8 14 ಆಗ್ತೈತೆ ರೀ. ನೆಕ್ಸ್ಟ್ 14 + 5
19 ಆಗುತ್ತೆ ರೀ. 19 ಪ್ಲಸ್ 1 20 ಆಗುತ್ತೆ. ಫಸ್ಟ್ ನಂಬರ್ನ ಆ್ಯಸ್ ಇಟ್ ಈಸ್ ಇಡಬೇಕು. ಆಮೇಲೆ ನಂಬರ್ನ ಏನು ಮಾಡಿ 4ಗೆ ಆ್ಯಡ್ ಮಾಡಿದರೆ 6 ಬರುತ್ತೆ. 6 ಪ್ಲಸ್ 8 ಮಾಡಿದರೆ 14 ಬರುತ್ತೆ. 14 ಪ್ಲಸ್ 5 ಮಾಡಿದರೆ 19 ಬರುತ್ತೆ. 19 ಪ್ಲಸ್ 1 ಮಾಡಿದರೆ 20 ಬರುತ್ತೆ. ಅಂದ್ರೆ ನೀವು ಮಾಡಿದ್ದು ಕರೆಕ್ಟ್ ಇದು ಆನ್ಸರ್ 20 ಕರೆಕ್ಟ್ ಇದೆ ಅಲ್ಲ. ಯಾವ ಥರ ಚೆಕ್ ಮಾಡಬೇಕಪ್ಪ ಅಂದರೆ ಈ ಫ್ರೀಕ್ವೆನ್ಸಿನ ಆ್ಯಡ್ ಮಾಡ್ಬೇಕು ರೀ. ಈಗ 20 ಆಗ್ತೈತಿ ನೋಡಿರಿ. 2 ಪ್ಲಸ್ 4 6, 6 ಪ್ಲಸ್ 8 14, 14 ಪ್ಲಸ್ 5 19, 19 ಪ್ಲಸ್ 1 20 ಆಗ್ತೈತಿ ರೀ. ಹೌದಿಲ್ರಿ? ಅಂದರೆ 20 ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಗೆ ಎಷ್ಟು ಬರ್ತದೆ ಲಾಸ್ಟ್ ಆ್ಯಡ್ ಮಾಡಿದ್ರೆ 20 ಬಂತು. ಇವಾಗ ನೋಡಿ ಆ್ಯಕ್ಚುಲಿ ಒಂದು ಫಾರ್ಮುಲಾ ಏನೈತ್ರಿ. ಫಾರ್ಮುಲಾ ಏನಿದೆ, ಮೀಡಿಯನ್ ಈಸ್ ಈಕ್ವಲ್ಸ್ ಟು L plus n/2 minus CF divided by F into H. ಓಕೆನಾ? ಫಸ್ಟ್ ಏನು ಮಾಡಬೇಕಪ್ಪ ಅಂತಂದ್ರೆ ಇದನ್ನು ಬರ್ಕೋಬೇಕ್ರಿ. ಇಲ್ಲಿದು ಯಾವ ಥರ ಬರ್ಕೋಬೇಕಂತ ಹೇಳ್ತೀನಿ ನೋಡಿ. ಇಲ್ಲಿ ಏನೈತ್ರಿ n/2 ಇದೆ. n/2 ಮೀನ್ಸ್ ಅಂದರೆ n ಅಂತ ಇದು ರೀ. ಇಲ್ಲಿದೆ ಅಲ್ಲ ಸಮ್ ಬಂದಿದೆಯಲ್ಲ, ಇದಕ್ಕೆ ನಾವೇನಂತೇವ್ರಿ n ಅಂತೇವೆ. n ಎಷ್ಟೈತ್ರಿ 20 ಐತಿ. n ಈಕ್ವಲ್ಸ್ ಟು 20. ಏನು ಬೇಕ್ರಿ ನಮಗೆ n/2 ಬೇಕ್ರಿ. n/2 ಅಂತಂದ್ರೆ ಎಷ್ಟಾಗ್ತೈತ್ರಿ 20/2 ಎಷ್ಟಾಯ್ತು ರೀ 10 ಆಯಿತು. 10 ಆಯಿತು. ಓಕೆನಾ? ಇಲ್ಲಿ ನೋಡಿ ಈ 10 ಬಂದ ತಕ್ಷಣ ಏನು ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ನೋಡ್ಕೋಬೇಕ್ರಿ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ನೋಡ್ಕೋಬೇಕು. ಈ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಒಳಗಡೆ ಇದು ಯಾವುದಕ್ಕೆ ನೀರು ಎಷ್ಟಾಗುತ್ತೆ ಅಂತ ನೋಡ್ಬೇಕ್ರಿ. ಆಯಿತಾ? ಈ 10 6 14 ಯಾವುದಕ್ಕೆ ನಿಯರ್ ಆಗುತ್ತೆ ಅಂತ ನೋಡ್ಕೋಬೇಕು. ಇಲ್ಲಿ 6ಗೂ ನಿಯರ್ ಆಗುತ್ತೆ ಮತ್ತು 14ಗೆ ಡಿಫ್ರೆನ್ಸ್ ಸೇಮ್ ಇದೆನಾ ಅಂದರೆ 6 ಪ್ಲಸ್ 4 ಮಾಡಿದ್ರೆ 10 ಬರುತ್ತೆ. ಓಕೆನಾ? 10 ಪ್ಲಸ್ 4 ಮಾಡಿದ್ರೆ 14 ಬರುತ್ತೆ. ಆದರೆ ಡಿಫ್ರೆನ್ಸ್ ಸೇಮ್ ಆಗ್ತಿದೆನಾ. ಆದರೆ ಇವಾಗ ಏನು ಮಾಡಬೇಕಪ್ಪ ಅಂದರೆ ಈ ಕೇಸ್ ಒಳಗಡೆ ಬಿಗ್ಗರ್ ನಂಬರ್ ತೊಗೋಬೇಕ್ರಿ. ಅರ್ಥ ಆಗ್ತಿದೆನಾ? ನೆಕ್ಸ್ಟ್ ಹೋಗ್ಬೇಕು. 10 ಇದೆಯಪ್ಪ ಅಂದ್ರೆ ನೆಕ್ಸ್ಟ್ ನಂಬರಿಗೆ ಹೋಗ್ಬೇಕು. ಎಷ್ಟಿದೆ 14. ಈ 14 ಏನು ಮಾಡಿರಿ ಇವಾಗ ಈ 14 ಸೀದಾ ಬನ್ನಿ ಇದು. ಓಕೆನಾ? ಇಲ್ಲಿ ಈ 14 ಇದೆ ಅಲ್ರಿ, ಈ 14ದು ಇದಕ್ಕೆ ಅದಕ್ಕೆ ಏನು ಹೇಳ್ತೇವಪ್ಪ ಅಂತಂದ್ರೆ ಎಫ್ ಅಂತ ಹೇಳ್ತೇವೆ. ಇದಕ್ಕೆ ಎಫ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಈ 14ದು ಬಿಫೋರ್ ಇದೆ ಅಲ್ರಿ, ಇದೇನು ಹೇಳ್ತೇವಪ್ಪ ಅಂದ್ರೆ CF ಅಂತ ಹೇಳ್ತೇವೆ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಇಲ್ಲಿ ಬರ್ಕೊಳ್ಳೋಣ. ಎಲ್ಲಂದ್ರೆ ಏನ್ರಿ ಲೋವರ್ ಕ್ಲಾಸ್ ಲಿಮಿಟ್. ಈ 14ದು ಇಲ್ಲಿ ಬರ್ಬೇಕ್ರಿ. ಕ್ಲಾಸ್ ಇಂಟರ್ವಲ್ಗೆ ಎಷ್ಟು ಐತ್ರಿ 20 ಐತಿ. ಇಟ್ ಈಸ್ ಎನ್ ಎ ಲೋವರ್ ಕ್ಲಾಸ್ ಲಿಮಿಟ್, ದಿಸ್ ಈಸ್ ಎನ್ ಎ ಅಪ್ಪರ್ ಕ್ಲಾಸ್ ಲಿಮಿಟ್. ಬಟ್ ನಾ ಏನು ತೊಗೋಬೇಕ್ರಿ ಎಲ್ಲಿ ತೊಗೋಬೇಕಂತ ಹೇಳಕತ್ತಾನ. ಅದಕ್ಕೆ ಎಲ್ಲಿ ಕೋಸ್ಟ್ ಏನು ಮಾಡ್ತೀನಿ 20 ತೊಗೋತೀನಿ. ನೆಕ್ಸ್ಟ್ ನೋಡ್ರಿ ಏನೈತ್ರಿ ಫಾರ್ಮುಲಾದೊಳಗಡೆ CF ಹೇಳಿದಾನ. CF ಎಷ್ಟಾಗ್ತೈತ್ರಿ CF ಈಕ್ವಲ್ಸ್ ಟು 6 ಬರ್ತೈತಿ. ಬಿಫೋರ್ ಹೋಗ್ಬೇಕು, ಪ್ರಿಸೀಡಿಂಗ್ ಹೋಗ್ಬೇಕ್ರಿ. ನೆಕ್ಸ್ಟ್ ಬರಬಾರ್ದು. ಎಷ್ಟಾಗ್ತೈತ್ರಿ CF 6 ಆಗುತ್ತೆ. ನೆಕ್ಸ್ಟ್ F ಎಷ್ಟೈತ್ರಿ 8 ಐತಿ. F ಈಕ್ವಲ್ಸ್ ಟು 8. ನೆಕ್ಸ್ಟ್ H ಅಂದ್ರೆ ಏನು ತೊಗೋಬೇಕು ಅಂತೇನ್ರಿ ಇದರ ಡಿಫ್ರೆನ್ಸ್ ಕ್ಲಾಸ್ ಸೈಜ್ 30 ಮೈನಸ್ 20 ಕ್ಲಾಸ್ ಸೈಜ್ ಸೇಮ್ ಇರ್ತೈತ್ರಿ. 30 ಮೈನಸ್ 20 ಅಂದರೆ ಎಷ್ಟಾಗ್ತೈತ್ರಿ 10 ಆಗುತ್ತೆ. 10 ಆಗುತ್ತೆ. ಓಕೆನಾ? ಇದನ್ನೇನು ಮಾಡೋಣ ಇವಾಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡೋಣ. ಇಲ್ಲಿ ನೋಡಿ ಎಲ್ಲಿ ಎಷ್ಟೈತ್ರಿ ಇಲ್ಲಿ ಎಲ್ಲಿ ಎಷ್ಟಿದೆ 20 ಇದೆ. 20 ಪ್ಲಸ್ n/2 ಅಂದರೆ ಎಷ್ಟೈತ್ರಿ ಡೈರೆಕ್ಟ್ ಬರಿಬೋದಾ 10 ಅಂತೇಳಿ. 10 ಮೈನಸ್ CF ಎಷ್ಟೈತ್ರಿ 6 ಇದೆ. 6 ಡಿವೈಡೆಡ್ ಬೈ F ಅಂದರೆ ಎಷ್ಟೈತಿ ಫ್ರೀಕ್ವೆನ್ಸಿ 8 ರೀ. ಫ್ರೀಕ್ವೆನ್ಸಿ 8 ಇದೆ. 8 ಇಂಟು H ಎಷ್ಟೈತ್ರಿ ಕ್ಲಾಸ್ ಸೈಜು 10 ಐತಿ. 10 20 ಪ್ಲಸ್ 10 ಮೈನಸ್ 6 ಅಂದರೆ ಎಷ್ಟಾಗ್ತೈತ್ರಿ 4 ಆಗುತ್ತೆ. 4 ಡಿವೈಡೆಡ್ ಬೈ 8 ಇಂಟು 10 ಆಗುತ್ತೆ ರೀ. ಓಕೆನಾ? ಇವಾಗ ನೋಡಿ ಈ 4ಗೆ ಇದು ಕ್ಯಾನ್ಸಲ್ ಆಗುತ್ತೇನ್ರಿ. 4 1 ಜಾ 4 2 ಜಾ. ನೆಕ್ಸ್ಟ್ 2 1 ಜಾ 2 5 ಜಾ.
ಇವಾಗ ಏನು ಮಾಡುವ 20 ಪ್ಲಸ್ 1 5 5 ಆಗುತ್ತೆ 5 ಬರೀರಿ. ನೆಕ್ಸ್ಟ್ 20 ಪ್ಲಸ್ 5 ಅಂದರೆ ಎಷ್ಟಾಗ್ತದೆ ರೀ 25 ಆಗುತ್ತೆ 25 ಆಗುತ್ತೆ 25 ಆಗುತ್ತೆ. ಇದ್ರದ್ದು ಮೀಡಿಯನ್ ಎಷ್ಟು ಬಂತು ರೀ ನಮ್ಮದು 25 ಬಂತು. ಓಕೆನಾ. ಫಸ್ಟ್ ಇದ್ರೊಳಗಡೆ ಮೇನ್ ಏನಪ್ಪ ಅಂತಂದರೆ ಇಲ್ಲಿ ಬರ್ಕೋತೀವಲ್ರಿ ಇದೇ ಇಂಪಾರ್ಟೆಂಟ್. ಸಿ ಎಫ್ ಬರ್ಕೋಬೇಕು. ಸಿ ಎಫ್ ಏನು ಮಾಡಿದಾರೆ 2 ಆ್ಯಸ್ ಇಟ್ ಇಸ್ ಇಟ್ಟಿವಿ, ಆ್ಯಡ್ ಮಾಡ್ತಾ ಬಂದೀವಿ. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಇದು ಆದ ತಕ್ಷಣ ಆ್ಯಡ್ ಮಾಡಿದಾದ್ಮೇಲೆ ಎನ್ ಬರ್ಕೋಬೇಕು ರೀ. ಎನ್ ಎಷ್ಟಪ್ಪ ಅಂದರೆ ಇಲ್ಲಿ ಬಂದಿದ್ದದ್ರಲ್ಲಿ ಆ ಎನ್ ಬರ್ಕೋಬೇಕು. ಅದಾದಮೇಲೆ n/2 ಮಾಡಬೇಕು. ಇದು 10 ಬರುತ್ತೆ. ಇದು 10 ಬರುತ್ತಲ್ರಿ. ಇಲ್ಲಿ 10 ಬಂದಿದ್ದನ್ನ ಎಲ್ಲಿ ಬರ್ಬೇಕಪ್ಪ ಅಂತಂದರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಲೈನ್ ಒಳಗಡೆ ಬರಬೇಕು. ಇಲ್ಲಿ ಬಂದು ಏನು ಮಾಡ್ಬೇಕಪ್ಪ ಅಂತಂದರೆ ಇಲ್ಲಿ ಅಂದರೆ ಇದು ಎಲ್ಲಿ ಬಿಲಾಂಗ್ ಆಗ್ತೈತೆ ಅಂತ 6 ಆರ್ 14 ಆಗುತ್ತೆ ರೀ. ಅಂದರೆ ಬಿಗ್ಗರ್ ನಂಬರ್ ತೊಗೋಬೇಕು. 14 ಇದು ಏನಾಗ್ತೈತಪ್ಪ ಅಂದ್ರೆ ಫ್ರೀಕ್ವೆನ್ಸಿ 8 ಆಗುತ್ತೆ. ನೆಕ್ಸ್ಟ್ ಇದ್ರದ್ದು ಏನಪ್ಪ ಅಂದ್ರೆ ಕ್ಲಾಸ್ ಇಂಟರ್ವಲ್ ಒಳಗಡೆ ಎಲ್ಲಿ ಏನಾಗುತ್ತೆ ರೀ 20 ಆಗ್ತೈತೆ. ಇದು ಬರ್ಕೋಬೇಕು ರೀ ಫಸ್ಟ್. ಮತ್ತು ಹೆಂಗೆ ಫೈನಲ್ ಮಾಡ್ತೀವಿ ರೀ 30 ಮೈನಸ್ 20 ಎಷ್ಟಾಗ್ತೈತೆ ರೀ 10 ಆಗುತ್ತೆ. ಇದನ್ನೆಲ್ಲ ಏನು ಮಾಡೋಣ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡೋಣ. ಎಲ್ ಈಸ್ 20 ಐತ್ರಿ. ನೆಕ್ಸ್ಟ್ n/2 ಅಂತಂದರೆ 10 ಐತಿ. ಇಲ್ಲಾಂದ್ರೆ ನೀವು ಬರ್ಕೊಂಡು ಕ್ಯಾನ್ಸಲ್ ಮಾಡಿದ್ರೆ ಮಾಡ್ಬೋದು ಆರಾಮ್ಸೆ. ಮೈನಸ್ ಸಿ ಎಫ್ ಎಷ್ಟು ಐತ್ರಿ 6 ಐತಿ. ಎಫ್ ಎಷ್ಟು ಐತ್ರಿ ಫ್ರೀಕ್ವೆನ್ಸಿ 8 ಐತಿ. ಇಂಟು ಕ್ಲಾಸ್ ಸೈಜ್ 10. ಆಮೇಲೆ ಏನು ಮಾಡಿದೆ 4 1 4 2 2 1 2 5 ಆಮೇಲೆ 20 ಆ್ಯಸ್ ಇಟ್ ಈಸ್ 1 ಇಂಟು 5 ಮಾಡಿದ್ರೆ ಎಷ್ಟು ಬರುತ್ತೆ ರೀ 5 ಬರುತ್ತೆ. 20 ಪ್ಲಸ್ 5 25 ಬರುತ್ತೆ. ಓಕೆನಾ. ಲಾಸ್ಟ್ಗೆ ಬರೀಬೇಕಾದ್ರೆ ಆನ್ಸರ್ನ ಈ ಥರ ಇಡ್ಬೇಕು ರೀ. therefore median is equals to 25. ಈ ಥರ ಏನು ಮಾಡ್ಬೇಕು ರೀ ಬಾಕ್ಸಲ್ಲಿ ಹಾಕ್ಬೇಕು. ಫೈನಲ್ ಎಕ್ಸಾಮಲ್ಲಿ ಬಾಕ್ಸಲ್ಲಿ ಹಾಕ್ಬೇಕು. ಅಂದರೆ ಅಟ್ರಾಕ್ಟಿವ್ ಅನಿಸುತ್ತೆ. ಓಕೆನಾ. ಅಂದರೆ ಅವ್ರಿಗೆ ಇದೇ ಬೇಕಾಗಿರ್ತೈತೆ ಮೇನ್. ನೋಡಿದ ಸ್ಟೆಪ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ಡೈರೆಕ್ಟ್ ಆನ್ಸರ್ ತಂದಿಡೋದಲ್ರಿ. ಸ್ಟೆಪ್ನು ಪ್ರತಿ ಸ್ಟೆಪ್ಪಿಗೆ ಏನಿರ್ತೈತಪ್ಪ ಅಂತಂದರೆ ಎಲ್ಲದಕ್ಕೂ ನಿಮ್ದೇನು ಇದು ಬರ್ದಿರ್ತಿರಲ್ಲ ಇದಕ್ಕೆ ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಇದಕ್ಕೆ ಗಿವನಿಗೆ ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಈ ಫಾರ್ಮುಲಾಗೆ ಮಾರ್ಕ್ಸ್ ಸ್ಪ್ಲಿಟ್ ಮಾಡಿರ್ತಾರೆ. ನೆಕ್ಸ್ಟ್ ನೀವು ಕ್ಯಾಲ್ಕುಲೇಷನ್ ಏನು ಮಾಡಿರಿ ಇದಕ್ಕೆ ಮಾರ್ಕ್ಸ್ ಸ್ಪ್ಲಿಟ್ ಮಾಡಿರ್ತಾರೆ. ನೆಕ್ಸ್ಟ್ ಇಲ್ಲಿ ಮೀಡಿಯಂ ಅಂತ ಲಾಸ್ಟ್ ಆನ್ಸರ್ ಬಂದಿದೆ ಅಲ್ರಿ ಅದಕ್ಕೂ ಮಾರ್ಕ್ಸ್ನ ಅಂದರೆ ಪ್ರತಿಯೊಂದು ಸ್ಟೆಪ್ಪಿಗೆ ಏನು ಮಾಡಿರ್ತಾರಪ್ಪ ಅಂದರೆ ಮಾರ್ಕ್ಸ್ನ ಸ್ಪ್ಲಿಟ್ ಮಾಡಿ ಡಿವೈಡ್ ಮಾಡಿರ್ತಾರೆ. ಆಯಿತಾ. ಪ್ರತಿಯೊಂದಕ್ಕೂ ಇಷ್ಟು ಮಾರ್ಕ್ಸ್ ಕೊಡಬೇಕಂತ ಇರುತ್ತೆ. ಅಂದರೆ ಕಂಪಲ್ಸರಿ ನೀವೆಲ್ಲ ಇದನ್ನು ನೀಟಾಗಿ ರಿಪ್ರೆಸೆಂಟ್ ಮಾಡಬೇಕು ಅಂತ. ಓಕೆ. ಇದು ಇದೇ ಥರ ಏನು ಮಾಡಿಯಪ್ಪ ಅಂತಂದರೆ ನೆಕ್ಸ್ಟ್ ಇನ್ನೊಂದು 2 ಪ್ರಾಬ್ಲಮ್ ಸಾಲ್ವ್ ಮಾಡಿ ಅದು ಆರಾಮ್ಸೆ ಗೊತ್ತಾಗುತ್ತೆ. ಥ್ಯಾಂಕ್ ಯು.